ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು mastmaga.com ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಪಾಕ್ ಸರ್ಕಾರದ ವಿರುದ್ಧ POK ಜನ ನಡೆಸ್ತಾ ಇರೋ ಪ್ರತಿಭಟನೆ ಮತ್ತಷ್ಟು ಮಗದಷ್ಟು ಹೆಚ್ಚಾಗ್ತಾ ಹೋಗ್ತಾ ಇದೆ. ಯುದ್ಧದ ಸ್ಥಿತಿ ನಿರ್ಮಾಣ ಆಗಿದೆ. ಈಗ ಜನ ಕೂಡ ಸೇನೆ ವಿರುದ್ಧ ದಾಳಿಗಿಳಿದಿದ್ದಾರೆ. ಈಗ ಆಲ್ರೆಡಿ 3 ಭದ್ರತಾ ಸಿಬ್ಬಂದಿಯನ್ನ ಹತ್ಯೆ ಮಾಡಿದ್ದಾರೆ. ಜನರ ಪ್ರತಿದಾಳಿಗೆ 100ಕ್ಕೂ ಅಧಿಕ ಪೊಲೀಸರು ಗಾಯಗೊಂಡಿದ್ದಾರೆ. ಕ್ಷಣ ಕ್ಷಣಕ್ಕೂ ಉದ್ವಿಗ್ನತೆ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಪಾಕ್ ಸರ್ಕಾರ ಶಾಂತಿ ಕಾಪಾಡೋಕೆ ಸ್ಥಳದಲ್ಲಿ ಹೆಚ್ಚಿನ ಸೇನೆಯನ್ನ ನಿಯೋಜನೆ ಮಾಡಿಸಿದೆ. ಅಲ್ಲದೆ ಪಾಕ್ ಉಗ್ರ ಸೇನೆ ಮತ್ತು ಜನರ ನಡುವಿನ ಹೊಡೆದಾಟದಲ್ಲಿ ಮೃತಪಟ್ಟವರ ಸಂಖ್ಯೆ ಈಗ 12ಕ್ಕೆ ಏರಿಕೆಯಾಗಿದೆ. 200ಕ್ಕೂ ಅಧಿಕ ಜನ ಗಾಯಗೊಂಡಿದ್ದಾರೆ. ಪರಿಸ್ಥಿತಿ ಕೈಮೀರ್ತಿದ್ದ ಹಾಗೆ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಮಾತುಕತೆಯ ದಾರಿಯನ್ನ ಹಿಡಿದಿದ್ದಾರೆ. POKನ ಪ್ರತಿಭಟನಾಕಾರರೊಂದಿಗೆ ಮಾತುಕತೆ ನಡೆಸೋಕೆ ಸಮಿತಿ ರಚಿಸಿದ್ದಾರೆ. ಅಲ್ಲಿನ ಜನರ ಸಮಸ್ಯೆ ಪರಿಹರಿಸುವ ನಿಟ್ಟಿನಲ್ಲಿ ಅವ್ರ ಜೊತೆ ಮಾತನಾಡೋಕೆ ಈ ಸಮಿತಿಯನ್ನ ಕಳಿಸಲಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಇದರ ನಡುವೆ ಇಸ್ಲಾಮಾಬಾದ್ ಹಾಗೂ ಪಾಕ್ನ ಪಂಜಾಬ್ನಿಂದ ಸಾವಿರಾರು ಸೈನಿಕರನ್ನ ಹೊಸದಾಗಿ ಡಿಪ್ಲಾಯ್ ಮಾಡಲಾಗಿದೆ. ಅನೇಕ ಕಡೆ ಇಂಟರ್ನೆಟ್ ಲ್ಯಾಂಡ್ಲೈನ್ ಸರ್ವಿಸ್ ಅನ್ನ ಸ್ಥಗಿತಗೊಳಿಸಲಾಗಿದೆ. ಇತ್ತ POK ಪ್ರತಿಭಟನೆ ಜಾಗತಿಕ ಮಟ್ಟದಲ್ಲಿ ಚರ್ಚೆಯಾಗ್ತಾ ಇದೆ. ಈ ವಿಚಾರದಲ್ಲಿ ವಿಶ್ವಸಂಸ್ಥೆ ಹಾಗೂ ಅಂತಾರಾಷ್ಟ್ರೀಯ ಸಮುದಾಯಗಳು ಮಧ್ಯಪ್ರವೇಶ ಮಾಡಬೇಕು ಅಂತ ಯುನೈಟೆಡ್ ಕಾಶ್ಮೀರ್ ಪೀಪಲ್ಸ್ ನ್ಯಾಷನಲ್ ಪಾರ್ಟಿ UKPNP ವಕ್ತಾರ ನಾಸೀರ್ ಅಜೀಜ್ ಒತ್ತಾಯ ಮಾಡಿದ್ದಾರೆ. ಸ್ವಿಟ್ಜರ್ಲ್ಯಾಂಡ್ನ ಜಿನಿವಾದಲ್ಲಿ ನಡೆದಂತ ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಕೌನ್ಸಿಲ್ನ 60ನೇ ಅಧಿವೇಶನದಲ್ಲಿ ಈ ಆಗ್ರಹ ಮಾಡಿದ್ದಾರೆ. ಈ ನಡುವೆ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಪಾಕಿಸ್ತಾನಕ್ಕೆ ದೊಡ್ಡ ವಾರ್ನಿಂಗ್ ಕೊಟ್ಟಿದ್ದಾರೆ. ಪಾಕಿಸ್ತಾನ ವಿವಾದಿತ ಜಾಗದಲ್ಲಿ ಸೇನಾ ನೆಲೆಯನ್ನ ಸ್ಥಾಪಿಸ್ತಾ ಇದೆ. ಇದಕ್ಕೆ ತಕ್ಕ ಪ್ರತಿಕ್ರಿಯೆ ಕೊಡಬೇಕಾಗತ್ತೆ ಅಂತ ಹೇಳಿದ್ದಾರೆ. ವಿಜಯದಶಮಿ ದಿನ ಗುಜರಾತ್ನ ಕಚ್ ಭಾಗದಲ್ಲಿರೋ ಲಕ್ಕಿ ನಾಲಾ ಅನ್ನೋ ಕಡೆ ಆಯುಧ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಈ ವೇಳೆ ಕಚ್ ಸಮೀಪದ ಸರ್ಕ್ರಿಕ್ ಏರಿಯಾದಲ್ಲಿ ಪಾಕ್ ಬೇಕು ಅಂತ ಗಡಿ ವಿವಾದ ಕೆದಕ್ತಾ ಇದೆ. ಸ್ವತಂತ್ರಗೊಂಡು 78 ವರ್ಷಗಳಾದರೂ ಈ ಸಮಸ್ಯೆ ಮುಂದುವರೆದಿದೆ. ಇದನ್ನ ಮಾತುಕತೆ ಮೂಲಕ ಬಗೆಹರಿಸಿಕೊಳ್ಳೋಕೆ ಭಾರತ ಹಲವು ಬಾರಿ ಪ್ರಯತ್ನ ಮಾಡಿದೆ. ಆದರೆ ಪಾಕ್ನ ಉದ್ದೇಶ ಕ್ಲಿಯರ್ ಇಲ್ಲ. ಸರ್ಕ್ರಿಕ್ ಪ್ರದೇಶದ ಸಮೀಪದಲ್ಲೇ ಪಾಕ್ ಸೇನಾ ನೆಲೆಗಳನ್ನು ಸ್ಥಾಪನೆ ಮಾಡ್ತಾ ಇದೆ. ಇಲ್ಲೇನಾದರೂ ಪಾಕ್ ದುಸ್ಸಾಹಸಕ್ಕೆ ಮುಂದಾದರೆ ಭಾರತ ತಕ್ಕ ಪ್ರತಿಕ್ರಿಯೆ ಕೊಡುತ್ತೆ. ಹಿಸ್ಟ್ರಿ ಮತ್ತು ಜಿಯೋಗ್ರಫಿ ಎರಡೂ ಬದಲಾಗಬೇಕು. ಭೂಪಟ ಚೇಂಜ್ ಮಾಡೋ ಥರ ಭಾರತ ರಿಯಾಕ್ಟ್ ಮಾಡುತ್ತೆ. 1965ರ ಯುದ್ಧದಲ್ಲಿ ನಮ್ಮ ಸೇನೆ ಲಾಹೋರ್ ತಲುಪೋ ಸಾಮರ್ಥ್ಯವನ್ನು ತೋರಿಸಿತ್ತು. ಈಗ 2025ರಲ್ಲಿ ಸರ್ಕ್ರಿಕ್ ಮೂಲಕ ಒಂದು ರೂಟ್ ಕರಾಚಿಗೆ ಹಾದು ಹೋಗುತ್ತೆ. ಹೀಗಾಗಿ ಪಾಕ್ ಅದನ್ನ ನೆನಪಿನಲ್ಲಿ ಇಟ್ಕೊಂಡಿರಿ ಅಂತ ಹೇಳಿದ್ದಾರೆ. ರಾಜನಾಥ್ ಸಿಂಗ್ ನೇರವಾಗಿ ಪಾಕಿಸ್ತಾನಕ್ಕೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಇನ್ನು ಸ್ನೇಹಿತರೆ, ಸುತ್ತು ಜಗತ್ತಲ್ಲಿ ಇನ್ನೂ ಅತ್ಯಂತ ಪ್ರಮುಖ ಸುದ್ದಿ ಎಲ್ಲ ಇದಾವೆ. ಅದಕ್ಕಿಂತ ಮುಂಚೆ ಸ್ನೇಹಿತರು, ಒಂದು ಸಣ್ಣ ಮನವಿ ನಿಮ್ಮ ಹತ್ರ. ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋ ವೀಕ್ಷಕರಿದಿರಲ್ಲ, ನೀವು ಕೂಡ ನಮ್ಮ ಪ್ರೀತಿಯ ವೀಕ್ಷಕರು. ಆ ನಿಮ್ಮ ಪ್ರೀತಿಯನ್ನ ನೀವು ಕೂಡ ಇಲ್ಲಿ ಸಬ್ಸ್ಕ್ರೈಬ್ ಬಟನ್ ಇದೆ ನೋಡಿ, ಇಲ್ಲೇ ಇದೆ, ಪಕ್ಕದಲ್ಲಿ ಬೆಲ್ ಐಕಾನ್ ಇದೆ, ಕ್ಲಿಕ್ ಮಾಡೋ ಮೂಲಕ ತೋರಿಸಿ. ಆ ನಿಮ್ಮ ಬೆಂಬಲ, ಆ ನಂಬರ್ ನಮಗೆ ತುಂಬಾ ಮುಖ್ಯ. ನೀವು ಒಬ್ಬರು ಒತ್ತಿ ಅಲ್ಲಿ ಒಂದು ಜಾಸ್ತಿ ಆಗುತ್ತಲ್ಲ ಸ್ನೇಹಿತರೆ, ಅದು ನಮಗೆ ತುಂಬಾ ತುಂಬಾ ಮುಖ್ಯ. ಅದೇ ನಮ್ಮ ಪಾಲಿನ ಬಲ, ಶಕ್ತಿ. ಪ್ಲೀಸ್ ನಿಮ್ಮಲ್ಲಿ ಮನವಿ. ಬನ್ನೀಗ ಸುತ್ತು ಜಗತ್ತು ಕಂಟಿನ್ಯೂ ಮಾಡೋಣ. ಇನ್ನೊಂದು ಕಡೆ ಪಾಕ್ನ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರಾ ಈಗ ಪಾಕಿಸ್ತಾನಿಯರೇ ಸೇಲ್ಸ್ ಮ್ಯಾನ್ ಅಂತ ಹೇಳಿ ಈತನನ್ನ ಟ್ರೋಲ್ ಮಾಡ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ಪಾಕ್ PM ಶಹಬಾಜ್ ಶರೀಫ್ ಹಾಗೂ ಮುನೀರಾ ಅಮೆರಿಕಾಗೆ ಹೋಗಿ ಟ್ರಂಪ್ ಜೊತೆಗೆ ಮೀಟಿಂಗ್ ನಡೆಸಿ ಬಂದಿದ್ರು. ಈ ವೇಳೆ ಟ್ರಂಪ್ಗೆ ಮುನೀರ್ ಒಂದು ಬ್ರೀಫ್ ಕೇಸ್ನಲ್ಲಿ ರೇರ್ ಅರ್ತ್ ಮಿನರಲ್ಸ್ ಅನ್ನ ತೋರಿಸಿದ್ರು. ಈಗ ಈ ಫೋಟೋ ಇಟ್ಕೊಂಡು ಮುನೀರು ಏನು ಪಾಕ್ ಸೇನಾ ಮುಖ್ಯಸ್ಥನ ಅಥವಾ ಸೇಲ್ಸ್ ಮ್ಯಾನ, ಸೂಟ್ ಕೇಸಲ್ಲಿ ಹೋಗಿ ರೇರ್ ಅರ್ತ್ ತೋರಿಸ್ತಾ ಇದೆಯಲ್ಲ, ನಿಂದೇನು ಕೆಲಸ ಅಲ್ಲಿ ಅಂತ ಹೇಳಿ ಸಂಸದ ಐಮನ್ ವಲಿ ಖಾನಿ ಪ್ರಶ್ನೆ ಮಾಡಿದ್ದಾರೆ. ಪಾಕ್ ಸಂಸದ ಮುನೀರ್ ಗ್ರಾಹಕರಿಗೆ ಅಂಗಡಿಯವರು ದುಬಾರಿ ವಸ್ತು ತೋರಿಸ್ತಾ ಇರ್ತಾರಲ್ಲ, ಹಾಗೆ ಮಾಡ್ತಾ ಇದ್ದಾರೆ. ನಮ್ಮ ಸೇನಾ ಮುಖ್ಯಸ್ಥರು ರೇರ್ ಅರ್ತ್ ಮಿನರಲ್ಸ್ ಇರೋ ಬ್ರೀಫ್ ಕೇಸ್ ಹಿಡ್ಕೊಂಡು ಓಡಾಡ್ತಿದ್ದಾರೆ. ಎಂಥ ತಮಾಷೆರಿ ಇದು, ಕಂಪ್ಲೀಟ್ಲಿ ನಗೆಪಾಟ ಛಿ ಅಂತ ಹೇಳಿದ್ದಾರೆ. ಪಾರ್ಲಿಮೆಂಟ್ ನಲ್ಲಿ ನಿಂತ್ಕೊಂಡು ಹಿಂಗೆ ಹೇಳಿದ್ದಾರೆ. ಪಾಕಿಸ್ತಾನ ಪಾರ್ಲಿಮೆಂಟ್ ನಲ್ಲಿ ಕೆಲವರು ಅನ್ಕೊಳ್ತಾರೆ, ನಾವು ಪಾಕಿಸ್ತಾನದ ಬಗ್ಗೆ ಹೇಳಿದಾಗ ಟ್ರೋಲ್ ಮಾಡ್ತೀರ ನೀವು ಪಾಕಿಸ್ತಾನವನ್ನ. ಟ್ರೋಲ್ ನಾವು ಮಾಡ್ತಿರೋದಲ್ಲ, ಅವ್ರು ಆಗ್ತಿರೋದು. ನಮಗೇನಕ್ಕೆ ಅವರು ಉಸಾಬರಿ, ಅವ್ರು ಮಾಡೋ ಕೆಲಸ ಎಲ್ಲ ಹಿಂಗೆ ಇರುತ್ತೆ.
ನೋಡಿ ಪಾಕಿಸ್ತಾನ ಪಾರ್ಲಿಮೆಂಟ್ ನಲ್ಲಿ MP ಏನ್ ಹೇಳಿದ್ದಾರೆ ಅಂತ ಹೇಳಿ ಅಲ್ಲಿನ ಸೇನಾ ಮುಖ್ಯಸ್ಥರ ಬಗ್ಗೆ ನೋಡ್ಬೇಕು. ಈತನ ಕಥೆ, ಈಗ ಈ MP ಕಥೆ ಏನಾಗುತ್ತೆ, ಈತನ ಭವಿಷ್ಯ ಎಷ್ಟು ಅಂಧಕಾರಕ್ಕೆ ಹೋಗುತ್ತೆ ಗೊತ್ತಿಲ್ಲ. ಈಗ ಇಮ್ರಾನ್ ಖಾನ್ ಜೈಲಲ್ಲಿ ಕೊಳಿತಾ ಇದ್ದಾರೆ ವರ್ಷಗಳಿಂದ. ಏನೋ ಕದನ ವಿರಾಮದ ಮಾತುಕತೆ ನಡುವೆ ಇಸ್ರೇಲ್ ಗಾಜಾದಲ್ಲಿ ನಿರ್ಣಾಯಕ ದಾಳಿ ಆರಂಭಿಸಿದೆ. ಈಗ ನೆಟಾರಿಮ್ ಕಾರಿಡಾರ್ ಅನ್ನ ವಶಪಡಿಸಿಕೊಂಡಿದೆ. ಖುದ್ದು ಇಸ್ರೇಲ್ ಸೇನೆ ಇದನ್ನ ಅನೌನ್ಸ್ ಮಾಡಿದೆ. ಈ ಮೂಲಕ ಗಾಜಾವನ್ನ ತುಂಡು ಮಾಡಬೇಕು, ಉತ್ತರ ಮತ್ತು ದಕ್ಷಿಣವಾಗಿ ವಿಭಜಿಸಬೇಕು ಅಂತಿರೋ ಇಸ್ರೇಲ್ನ ಕನಸು ಕೊನೆಗೂ ನನಸಾಗಿದೆ. ಇದರ ಬೆನ್ನಲ್ಲೇ ಗಾಜಾ ನಗರವನ್ನು ಸಂಪೂರ್ಣ ಸುತ್ತುವರೆದಿರುವುದಾಗಿ ಇಸ್ರೇಲ್ ರಕ್ಷಣಾ ಸಚಿವ ಇಸ್ರೇಲ್ ಕಾಟ್ಜ್ ಹೇಳಿದ್ದಾರೆ. ಗಾಜಾದಲ್ಲಿರೋ ಜನ ತಕ್ಷಣ ಸ್ಥಳ ಖಾಲಿ ಮಾಡಬೇಕು. ಅವರು ದಕ್ಷಿಣ ಕೋಡಿ, ಇಲ್ಲ ಅಂದರೆ ಅವರನ್ನು ಭಯೋತ್ಪಾದಕರು ಅಥವಾ ಅವರ ಬೆಂಬಲಿಗರು ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ ಅಂತ ಇಸ್ರೇಲ್ ಕಾಟ್ಜ್ ಹೇಳಿದ್ದಾರೆ. ಇನ್ನೊಂದು ಕಡೆ ಸ್ವೀಡನ್ನ ಪರಿಸರ ಹೋರಾಟಗಾರ್ತಿ 22 ವರ್ಷದ ಗ್ರೆಟಾ ಥನ್ಬರ್ಗ್ ಅವರನ್ನ ಇಸ್ರೇಲ್ ಅರೆಸ್ಟ್ ಮಾಡಿದೆ. ಈಕೆ 44 ಹಡಗು ಮತ್ತು 500 ಪ್ರೋ ಪ್ಯಾಲೆಸ್ತೀನ್ ಕಾರ್ಯಕರ್ತರನ್ನ ಸೇರಿಸಿಕೊಂಡು ಗಾಜಾ ಕಡೆಗೆ ಬರ್ತಾ ಇದ್ರು. ಗಾಜಾಗೆ ಇಸ್ರೇಲ್ ಹಾಕಿರೋ ದಿಗ್ಬಂಧನವನ್ನ ಭೇದಿಸ್ತೀವಿ, ಆಹಾರ ಕೊಡ್ತೀವಿ, ಅದು ಇದು ಅಂತ ಹೇಳಿಕೊಂಡು ಕ್ಯಾಂಪೇನ್ ಮಾಡ್ತಾ ಇದ್ರು. ಹೀಗಾಗಿ ಇಸ್ರೇಲ್ 130 ಕಿಲೋಮೀಟರ್ ದೂರದಲ್ಲೇ ಅವರನ್ನ ಇಂಟರ್ಸೆಪ್ಟ್ ಮಾಡಿದೆ. ಥನ್ಬರ್ಗ್ ಮತ್ತು ಅವರ ಸಹಚರರನ್ನ ಬಂಧಿಸಿದೆ. ಹಾಗೆ ಥನ್ಬರ್ಗ್ ಸೇಫ್ ಆಗಿದ್ದಾರೆ, ಅವರಿಗೆ ಯಾವುದೇ ಅಪಾಯ ಇಲ್ಲ ಅಂತ ಕೂಡ ಇಸ್ರೇಲಿ ಡಿಫೆನ್ಸ್ ಫೋರ್ಸಸ್ ಖಚಿತಪಡಿಸಿದೆ. ಇನ್ನು ಈ ಸೀಸ್ ಮಾಡಿದ ಹಡಗುಗಳನ್ನು ಇಸ್ರೇಲ್ನ ಆಶ್ಡೋಡ್ಗೆ ಎಳ್ಕೊಂಡು ಹೋಗಲಾಗ್ತಾ ಇದೆ. ಹಾಗೆ ಬಂಧಿತರನ್ನ ತನಿಖೆಗೊಳಪಡಿಸಿ ಶೀಘ್ರದಲ್ಲಿ ವಾಪಸ್ ಗಡಿಪಾರು ಮಾಡಿ ಹೊರಗೆ ಹಾಕ್ತೀವಿ ಅಂತ ಇಸ್ರೇಲ್ ಅವರು ಹೇಳ್ತಿದ್ದಾರೆ. ಇನ್ನು ಈ ಅರೆಸ್ಟ್ ಬೆನ್ನಲ್ಲೇ ಜಗತ್ತಿನ ಹಲವು ಕಡೆ ಪ್ರತಿಭಟನೆ ಭುಗಿಲೆದ್ದಿದೆ. ಗ್ರೀಸ್, ಇಟಲಿ, ಜರ್ಮನಿ, ಟ್ಯುನೀಷಿಯಾ, ಬೆಲ್ಜಿಯಂ, ಟರ್ಕಿಯಲ್ಲಿ ಇಸ್ರೇಲ್ನ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಇಟಲಿಯಲ್ಲಂತೂ ದೇಶದ ಅತಿದೊಡ್ಡ ಟ್ರೇಡ್ ಯೂನಿಯನ್ ದೇಶವ್ಯಾಪಿ ಬಂದ್ಗೆ ಕರೆ ಕೊಟ್ಟಿದೆ. ಟರ್ಕಿ ಇದೊಂದು ಭಯೋತ್ಪಾದಕ ಕೃತ್ಯ ಅಂತ ಹೇಳಿದೆ. ಮತ್ತೊಂದು ಕಡೆ ಹಮಸ್ಗಳೊಂದಿಗೆ ಸಂಬಂಧ ಹೊಂದಿದ್ದಾರೆ ಅಂತ ಹೇಳಿ ಪಾಕಿಸ್ತಾನದ ಮಾಜಿ ಸಂಸದನನ್ನ ಇಸ್ರೇಲ್ ಅರೆಸ್ಟ್ ಮಾಡಿದೆ. ಮುಷ್ತಾಕ್ ಅಹಮದ್ ಖಾನ್ ಅನ್ನೋರನ್ನ ಹಡಗಿನಲ್ಲಿದ್ದಾಗಲೇ ಹೊತ್ಕೊಂಡು ಹೋಗಿದೆ. ಪಾಕ್ ಪ್ಯಾಲೆಸ್ತೇನ್ ಫೋರಂ ಈ ಹೇಳಿಕೆ ಬಿಡುಗಡೆ ಮಾಡಿದೆ. ಹಾಗೆ ಮುಷ್ತಾಕ್ ಮೊದಲಿಂದಲೂ ಹಮಸ್ಗಳ ಪರ ಒಲವು ಹೊಂದಿದ್ದ ಮನುಷ್ಯ. ಪಾಕಿಸ್ತಾನದಲ್ಲಿ ಹಮಸ್ ಪರ ಪ್ರತಿಭಟಿಸಿ ಅನೇಕ ಸಲ ಅರೆಸ್ಟ್ ಆಗಿದ್ದ. ಹಾಗೆ ಹಮಸ್ ಮತ್ತು ಪಾಕಿಸ್ತಾನದ ಉಗ್ರ ಸಂಘಟನೆಗಳೊಂದಿಗೆ ಲಿಂಕ್ ಹೊಂದೋಕು ಈತ ಸಹಾಯ ಮಾಡಿದ್ದ. ಅದೇ ವ್ಯಕ್ತಿಯನ್ನ ಈಗ ಇಸ್ರೇಲ್ ಅರೆಸ್ಟ್ ಮಾಡಿದೆ. ಸದ್ಯ ಇಸ್ರೇಲ್ ಆಗ್ಲಿ ಪಾಕ್ ಆಗ್ಲಿ ಈ ಬಗ್ಗೆ ಅಫಿಷಿಯಲ್ ಆಗಿ ಏನು ಹೇಳಿಲ್ಲ. ಒಂದು ವೇಳೆ ಇದು ನಿಜವಾದ್ರೆ ಈಗ ಇಸ್ರೇಲ್ನ ಕಣ್ಣು ಪಾಕಿಸ್ತಾನದ ಮೇಲೆ ಬಿದ್ದಿರುವುದು ಸ್ಪಷ್ಟವಾಗುತ್ತೆ. ಯಾಕಂದ್ರೆ ಹಮಸ್ ಎಲ್ಲಿದ್ರೂ ಬಿಡಲ್ಲ ಅಂತ ಇಸ್ರೇಲ್ ಸ್ಪಷ್ಟವಾಗಿ ಹೇಳಿದೆ. ಕತಾರ್ ಮೇಲೆ ದಾಳಿ ಮಾಡೋಕ್ಕೂ ಇದೇ ಕಾರಣ. ಇನ್ನು ವರದಿಗಳ ಪ್ರಕಾರ ಹಮಸ್ ಪಾಕ್ನ ಉಗ್ರಕೂಟದೊಂದಿಗೆ ಒಳ್ಳೆ ಸಂಬಂಧ ಇಟ್ಕೊಂಡಿದೆ, ನಿಕಟವಾದ ಸಂಪರ್ಕ. POKನಲ್ಲಿ ಮೀಟಿಂಗ್ ಕೂಡ ಮಾಡಿ ಹೋಗಿದ್ರು ಹಮಸ್ನವರು ಮತ್ತು ಉಗ್ರರೆಲ್ಲ ಸೇರ್ಕೊಂಡು. ಸೌದಿ ಮತ್ತು ಪಾಕಿಸ್ತಾನದ ರಕ್ಷಣಾ ಒಪ್ಪಂದದಿಂದ ಪಾಕಿಸ್ತಾನದ ಮೇಲೆ ಈಗ ಇಸ್ರೇಲ್ಗೆ ದಿಢೀರ್ ದ್ವೇಷ ಹೆಚ್ಚಾಗ್ತಿದೆ. ಈಗ ಹಮಸ್ಗಳ ಹೆಸರಲ್ಲೂ ಪಾಕಿಸ್ತಾನಕ್ಕೆ ಚುಚ್ಚೋಕೆ ಇಸ್ರೇಲ್ ಮೇಲಿಂದ ಒಳಗಿಂದ ಶುರು ಮಾಡಿದ್ರೆ ಆಶ್ಚರ್ಯ ಇಲ್ಲ. ಈ ನಡುವೆ ಇಸ್ರೇಲ್ ಮತ್ತು ಇರಾನ್ ನಡುವೆ ಮತ್ತೊಂದು ಸುತ್ತಿನ ಸೇನಾ ಸಂಘರ್ಷ ಆಗೋ ಲಕ್ಷಣ ಇದೆ. ಇರಾನ್ನ ನ್ಯೂಕ್ಲಿಯರ್ ಮತ್ತು ಮಿಸೈಲ್ ಸೈಟ್ಗಳನ್ನ ಗುರಿಯಾಗಿಸಿಕೊಂಡು ಇಸ್ರೇಲ್ ಮತ್ತು ಅಮೆರಿಕ ಮತ್ತೆ ದಾಳಿ ಮಾಡಬಹುದು ಅಂತ ಇಸ್ರೇಲ್ನ ಹಿರಿಯ ಅಧಿಕಾರಿಗಳು ಹೇಳಿದ್ದಾರೆ. ನಾವು ಮಿಡಲ್ ಈಸ್ಟ್ ಮತ್ತು ಇರಾನ್ನಲ್ಲಿ ಏನಾಗ್ತಿದೆ ಅಂತ ಮಾನಿಟರ್ ಮಾಡ್ತಾ ಇದ್ದೀವಿ. ಬೇರೆ ಬೇರೆ ಪರಿಸ್ಥಿತಿಗಳು ಮತ್ತು ಆಪ್ಷನ್ಗಳನ್ನ ಕೂಡ ನೋಡ್ತಾ ಇದ್ದೀವಿ. ಇಸ್ರೇಲ್ ಎಲ್ಲ ಸಿನಾರಿಯೋಗಳಿಗೂ ಸಿದ್ಧವಾಗಿರಬೇಕು. ಇಸ್ರೇಲ್ ಸೆಕ್ಯೂರಿಟಿಯನ್ನು ಪ್ರೊಟೆಕ್ಟ್ ಮಾಡೋಕೆ ಮಲ್ಟಿ ಫ್ರಂಟ್ನಲ್ಲಿ ನಾವು ತಯಾರಿ ಮಾಡ್ತಾ ಇದ್ದೀವಿ. ಈಗ ನಾವು ತುಂಬ ಬ್ಯುಸಿ ಇದ್ದೀವಿ. ಬಹುಶಃ ಇರಾನ್ ಮೇಲೆ ಮತ್ತೆ ದಾಳಿ ಮಾಡೋ ಸಾಧ್ಯತೆನೂ ಇದೆ ಅಂತ ಇಸ್ರೇಲ್ ಓಪನ್ ವಾರ್ನಿಂಗ್ ಅಥವಾ ಬೆದರಿಕೆಯನ್ನು ಹೊರಗೆ ಹಾಕಿದೆ. ಈ ಮೂಲಕ ಗಾಜಾ ಪ್ಲಾನ್ ನಂತರ ಇಸ್ರೇಲ್ ನೇರವಾಗಿ ಇರಾನ್ ಕಡೆಗೆ ಮುಖ ಮಾಡೋ ಲಕ್ಷಣ ಕಾಣಿಸ್ತಾ ಇದೆ. ಈ ನಡುವೆ ಕತಾರ್ ಮೇಲೆ ಯಾವುದೇ ದಾಳಿ ಆದರೆ ಅದಕ್ಕೆ ನಾವೇ ನೇರ ಯುದ್ಧಕ್ಕೆ ಬರ್ತೀವಿ ಅಂತ ಅಮೆರಿಕ ಹೇಳಿದೆ. ಕತಾರ್ ಮಣ್ಣಿನ ಮೇಲೆ ನಡೆಯೋ ದಾಳಿ ಅಮೆರಿಕದ ಹಿತಾಸಕ್ತಿಗಳಿಗೆ ವಿರುದ್ಧ, ಅದು ಅಮೆರಿಕಗೂ ಥ್ರೆಟ್. ಅಂಥ ಟೈಮ್ನಲ್ಲಿ ಅಮೆರಿಕ ಎಲ್ಲ ರೀತಿಯ ಕ್ರಮ ತಗೊಳ್ಳುತ್ತೆ. ಅದು ರಾಜತಾಂತ್ರಿಕ ಹಾಗೂ ಅಗತ್ಯ ಬಿದ್ದರೆ ಮಿಲಿಟರಿ ಕ್ರಮನೂ ಆಗಬಹುದು ಅಂತ ಅಮೆರಿಕ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟ ಎಕ್ಸಿಕ್ಯೂಟಿವ್ ಆರ್ಡರ್ಗೂ ಟ್ರಂಪ್ ಸೈನ್ ಹಾಕಿದ್ದಾರೆ. ದೊಡ್ಡ ನಾಟಕ ಇದು. ಕತಾರನ್ನ ಸಮಾಧಾನ ಮಾಡೋಕೆ ಹಾಗೂ ಕತಾರ್ಗೆ ಮುಖ ಉಳಿಸ್ಕೊಳ್ಳೋಕೊಂದು ರೀಸನ್ ಕೊಡೋಕೆ ನಾಟಕ ಅಷ್ಟೇ ಇದು. ಯಾರು ದಾಳಿ ಮಾಡಿರೋದು? ಟ್ರಂಪ್ ಹೆಗಲ ಮೇಲೆ, ಅಮೆರಿಕದ ಹೆಗಲ ಮೇಲೆ ಕೂತಿರೋ ಇಸ್ರೇಲ್ ದಾಳಿ ಮಾಡಿರೋದು. ಕತಾರ್ಗಿಂತ ಬಹಳ ಮುಖ್ಯ ಈ ಅಮೆರಿಕನ್ಸ್ಗೆ ಇಸ್ರೇಲೇ. ಕತಾರ್ ಕೂಡ ಬೇಕು ಮಿಡಲ್ ಈಸ್ಟ್ನಲ್ಲಿ ಒಂದು ನೆಲೆ. ಹಾಗಾಗಿ ಇದು ಹೆಂಗಿದೆ ಅಂತ ಹೇಳಿದ್ರೆ, ವಿಶ್ಲೇಷಣೆ ಮಾಡಿದ್ರೆ ಇದು ಫ್ಯಾಕ್ಟ್ ಅಲ್ಲ, ಇದು ವಿಶ್ಲೇಷಣೆ ಸ್ನೇಹಿತರೆ. ಆದರೆ ಒಂದು ಕ್ಯಾಲ್ಕುಲೇಟೆಡ್ ವಿಶ್ಲೇಷಣೆ ಅಂತ ಅನ್ಕೊಳ್ಳಿ. ಈಗ ಇಸ್ರೇಲ್ ದಾಳಿ ಮಾಡೋದು ಅಮೆರಿಕ ಗೊತ್ತಿತ್ತು ಕತಾರ್ ಮೇಲೆ. ನಮಗೆ ಹೇಳಕ್ಕೆ ಹೊರಟ್ವಿ ನಾವು ಕತಾರ್ಗೆ ಇಸ್ರೇಲ್ ದಾಳಿ ಮಾಡಕ್ಕೆ ಬರ್ತಿದೆ ಅಂತ ಹೇಳಿ, ಲೇಟಾಗಿ ಹೋಗಿತ್ತು ಅಷ್ಟೊತ್ತಿಗೆ ಅಂತ ಕತೆ ಹೊಡೆದ್ರು. ಕತಾರ್ನಲ್ಲಿ ದಾಳಿ ಆಗೇ ಹೋಯಿತು. ಹಮಸ್ನವರಿದ್ದ ಬಿಲ್ಡಿಂಗ್ ಧ್ವಂಸ ಆಗೇ ಹೋಯಿತು. ಅದು ಆದಮೇಲೆ ನೆತನ್ಯಾಹು ಅಮೆರಿಕಾಗೆ ಹೋಗೋದಂತೆ. ಟ್ರಂಪ್ ಆ ಲ್ಯಾಂಡ್ ಫೋನ್ದು ಬೇಸನ್ನ ಹಿಂಗೆ ಹಿಡ್ಕೊಳ್ಳೋದಂತೆ, ಕ್ರಾಡಲ್ನ. ಇದನ್ನು ಮಾತಾಡೋ ಪೀಸನ್ನು ನೆತನ್ಯಾಹು ಹಿಡ್ಕೊಂಡು ಪಕ್ಕದಲ್ಲಿ ಕೂತ್ಕೊಂಡು ಫೋನ್ ಮಾಡೋದಂತೆ. ಯಾರಿಗೆ? ಕತಾರ್ನವರಿಗೆ.
ಸಾರಿ ರೀ ಹೊಡೆದ್ಬಿಟ್ವಿ ಅಂಥೇಳಿ. ಆ ಮೂಲಕ ಟ್ರಂಪ್ ತೇಪೆ ಹಚ್ಚೋದಂತೆ, ಕತರ್ಗೂ ಸಮಾಧಾನ ಮಾಡಿ ಇವ್ರಿಗೂ ಸಮಾಧಾನ ಮಾಡಿ. ಈಗ ನೆಕ್ಸ್ಟ್ ಲೆವೆಲ್ಗೆ ಕಂಪ್ಲೀಟ್ ಸಮಾಧಾನ ಮಾಡೋಕ್ಕೆ ಫೈನಲ್ ರೌಂಡ್ನ ಬೆಣ್ಣೆ ಹಚ್ಚೋ ಪ್ರಯತ್ನ ಏನು ಅಂತ ಹೇಳಿದ್ರೆ, ಕತರ್ ಮೇಲೆ ಯಾರು ದಾಳಿ ಮಾಡೋಂಗಿಲ್ಲ ಇನ್ಮೇಲೆ ನಾವಿದ್ದೀವಿ ಅಂಥೇಳಿ. ಮುಂಚೆ ಎಲ್ಲಿ ಹೋಗಿದ್ರಿ, ಮಲ್ಕೊಂಡಿದ್ರ ಹೊತ್ಕೊಂಡು? ನಿಮ್ಮದೇ ತಾನೇ ಅಲ್ಲೆಲ್ಲ ಏರ್ ಬೇಸ್ ಇರೋದು ಕತರ್ನಲ್ಲಿ. ಏರ್ ಡಿಫೆನ್ಸ್ ಎಲ್ಲ ಪಾಪ ಅವ್ರು ತಗೊಂಡಿರೋದೇ ನಿಮ್ಮನ್ನು ನಂಬ್ಕೊಂಡು, ನಿಮ್ಮದು ಏರ್ ಡಿಫೆನ್ಸಸ್ ಅಲ್ಲಿದೆ. ಏನು ಮಾಡ್ತಿದ್ರಿ? ಫಸ್ಟ್ ಆಫ್ ಆಲ್ ದಾಳಿ ಮಾಡಿರೋದು ಯಾರು? ನಿಮ್ಮದೇ ಮಿತ್ರ. ಯಾರು ಮಾಡಿರೋದು? ಯಾರು ಹುತಿಗಳು ಮಾಡಿದ್ರ, ತಾಲಿಬಾನಿಗಳು ಮಾಡಿದ್ರ, ಅಥವಾ ಇರಾನ್ನವ್ರು ಮಾಡಿದ್ರ? ಯಾರು ಮಾಡಿದ ಇವಾಗ ದಾಳಿ? ಮಾಡಿರೋದು ಇಸ್ರೇಲ್, ನಿಮ್ಮ ಅತ್ಯಂತ ಆಪ್ತ ಮಿತ್ರ, ನೀವು ಪ್ರೊಟೆಕ್ಟ್ ಮಾಡ್ತಿರುವಂತಹ ಆ ರಾಷ್ಟ್ರ. ಈಗ ಮಾತ್ರ ಹಾಗೆ ಹೇಳ್ತಿದ್ದಾರೆ. ಸೊ ಅಮೆರಿಕ ಇಲ್ಲಿ ಡ್ರಾಮಾ ಮಾಡ್ತಿರೋದು ಸ್ಪಷ್ಟ. ಅವರು ರಕ್ಷಣೆ ಕೊಡ್ಬೋದು ಕತಾರ್ಗೆ, ಇಸ್ರೇಲ್ ಬಿಟ್ಟು ಬೇರೆ ಯಾರಾದರೂ ದಾಳಿ ಮಾಡಿದ್ರೆ ರಕ್ಷಣೆ ಕೊಡ್ಬೋದು. ಆದರೆ ಇಸ್ರೇಲ್ ಮತ್ತೆ ದಾಳಿ ಮಾಡೋಕ್ಕೆ ಡಿಸೈಡ್ ಮಾಡಿದ್ರೆ ಮಿಲಿಟರಿ ಮೂಲಕ ಇಸ್ರೇಲನ್ನು ಅಟ್ಯಾಕ್ ಮಾಡ್ತಾರೆ ಅಮೆರಿಕ ಅನ್ನೋದು ಕನಸಿನ ಮಾತು, ಸಾಧ್ಯನೇ ಇಲ್ಲ. ಅದು ಸುಮ್ಮನೆ ಕತಾರನ್ನು ನೈಸ್ ಮಾಡೋಕ್ಕೆ, ಅವ್ರಿಗೆ ಮುಖ ಉಳಿಸ್ಕೊಳ್ಳೋಕೆ ಒಂದು ಕಾರಣ ಕೊಡೋಕೆ ಟ್ರಂಪ್ ಈ ಥರದ್ದೆಲ್ಲ ಹೊಸ ಡ್ರಾಮಾಗಳನ್ನು ಸೆಟ್ ಮಾಡ್ತಿದ್ದಾರೆ ಅಷ್ಟೇ. ಏನೋ ಯಹೂದಿ ಮತ್ತು ಇಸ್ರೇಲ್ ಸೈಟ್ಗಳ ಮೇಲೆ ದಾಳಿ ಮಾಡೋಕೆ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಿ ಜರ್ಮನಿಯಲ್ಲಿ 3 ಶಂಕಿತ ಹಮಸ್ಗಳನ್ನು ಅರೆಸ್ಟ್ ಮಾಡಲಾಗಿದೆ. ಬಂಧನದ ವೇಳೆ ಇವರ ಬಳಿ ಇದ್ದ ಬಂದೂಕು ಹಾಗೂ ಭಾರಿ ಪ್ರಮಾಣದ ಮದ್ದುಗುಂಡುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಇವರೆಲ್ಲ ಹಮಸ್ ಪಡೆಯ ವಿದೇಶಿ ಕಾರ್ಯಕರ್ತರು. ಜರ್ಮನಿಯಲ್ಲಿ ಹಮಸ್ ಸಂಘಟನೆಗಾಗಿ ಸ್ಫೋಟಕಗಳನ್ನು ಕಲೆಕ್ಟ್ ಮಾಡ್ತಾ ಇದ್ರು ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಏನೋ ಭಾರತದ 5ನೇ ತಲೆಮಾರಿನ ಯುದ್ಧ ವಿಮಾನ AMCA ಆಮ್ಕಾ ತಯಾರಿಸೋಕೆ ದೇಶದ 7 ಪ್ರತಿಷ್ಠಿತ ಕಂಪನಿಗಳು ಬಿಡ್ ಸಲ್ಲಿಸಿವೆ. ಅದರಲ್ಲಿ ಸರ್ಕಾರಿ ಒಡೆತನದ HAL, ಟಾಟಾ ಅಡ್ವಾನ್ಸ್ ಸಿಸ್ಟಮ್ಸ್ ಲಿಮಿಟೆಡ್ TASL, ಹಾಗೆ ಅದಾನಿ ಡಿಫೆನ್ಸ್, ಲಾರ್ಸನ್ ಅಂಡ್ ಟ್ಯೂಬ್ರೋ LNT ಮತ್ತು ಕಲ್ಯಾಣಿ ಸ್ಟ್ರಾಟಜಿಕ್ ಸಿಸ್ಟಮ್ಸ್ ಕೂಡ ಸೇರಿದೆ. ಬ್ರಹ್ಮೋಸ್ ಮಿಸೈಲ್ ಪ್ರೋಗ್ರಾಂನಲ್ಲಿ ಪ್ರಮುಖ ಪಾತ್ರ ನಿಭಾಯಿಸಿದ್ದ DRDOದ ಮಾಜಿ ಕ್ಷಿಪಣಿ ವಿಜ್ಞಾನಿ ಶಿವತಾನು ಪಿಳ್ಳೈ ನೇತೃತ್ವದಲ್ಲಿ ಸಮಿತಿ ಈ ಬಿಡ್ಗಳನ್ನು ಮೌಲ್ಯಮಾಪನ ಮಾಡುತ್ತೆ. ಪ್ರಮುಖವಾಗಿ ಕಂಪನಿಗಳು ಸಲ್ಲಿಸಿರೋ ಟೆಕ್ನಿಕಲ್ ಹಾಗೂ ಕಮರ್ಷಿಯಲ್ ಪ್ರಸ್ತಾವನೆಯನ್ನ ಪರಿಶೀಲಿಸ್ತಾರೆ. ಹಾಗೆ ಶಾರ್ಟ್ ಲಿಸ್ಟ್ ಆದ ಕಂಪನಿಗಳು ಪ್ರೋಟೋಟೈಪ್ ಅನ್ನು ಡಿಸೈನ್ ಮಾಡ್ತವೆ. ಆರಂಭದಲ್ಲಿ 5 ಆಮ್ಕಾ ವಿಮಾನಗಳನ್ನು ತಯಾರಿ ಮಾಡಲಾಗುತ್ತೆ. ಇದಕ್ಕೆ 15,000 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಆಮೇಲೆ ಮಾಸ್ ಪ್ರೊಡಕ್ಷನ್ ಶುರುವಾಗುತ್ತೆ. ಆವಾಗ ಕಾಸ್ಟ್ ಸ್ವಲ್ಪ ಡೌನ್ ಆಗ್ಬೋದು ಮಾಸ್ ಪ್ರೊಡ್ಯೂಸ್ ಮಾಡಿದಾಗ. ಸದ್ಯ ಈ ಪ್ರಾಜೆಕ್ಟ್ ಅಡಿಯಲ್ಲಿ 2 ಲಕ್ಷ ಕೋಟಿ ರೂಪಾಯಿ ವೆಚ್ಚದಲ್ಲಿ 125 ವಿಮಾನ ತಯಾರಿಸೋಕೆ ಪ್ಲಾನ್ ಇದೆ. ಮೊದಲ ವಿಮಾನ ಇನ್ನು 10 ವರ್ಷ ಆದ್ಮೇಲೆ 2035ಕ್ಕೆ ವಾಯುಪಡೆಗೆ ಸೇರಬಹುದು ಅನ್ನೋ ಹೋಪ್ ಇದೆ. ಏನೋ ಜಗತ್ತಿನ ರಿಚೆಸ್ಟ್ ಪರ್ಸನ್ ಇಲಾನ್ ಮಸ್ಕ್ ಮತ್ತೊಂದು ದಾಖಲೆ ಮಾಡಿದ್ದಾರೆ. ಮಸ್ಕ್ರ ನೆಟ್ವರ್ತ್ ಸುಮಾರು $500 ಬಿಲಿಯನ್ ತಲುಪಿದೆ. ಫೋರ್ಬ್ಸ್ ರಿಪೋರ್ಟ್ ಪ್ರಕಾರ ಈ ವರ್ಷ ಟೆಸ್ಲಾ ಶೇರುಗಳು 14% ರೈಸ್ ಆದವು. ಅದರಲ್ಲೂ ಬುಧವಾರ 4% ರೈಸ್ ಆದವು. ಈ ಮೂಲಕ ಟೆಸ್ಲಾ ಒಂದೇ ದಿನ $7 ಬಿಲಿಯನ್ ರೈಸ್ ಆಯಿತು. ಹಾಗೆ ಈ ವರ್ಷ ಮಸ್ಕ್ರ ಕಂಪನಿಗಳು ಕೂಡ ಎಲ್ಲವೂ ಲಾಭದಲ್ಲೇ ಇವೆ. ಹೀಗಾಗಿ ಮಸ್ಕ್ ಈ ಸಾಧನೆ ಮಾಡಿದ್ದಾರೆ. ಏನೋ ಜಗತ್ತಲ್ಲಿ ಅತಿ ಹೆಚ್ಚು ನೆಟ್ವರ್ತ್ ಹೊಂದಿರೋ ಲಿಸ್ಟ್ ನಲ್ಲಿ ಒರಾಕಲ್ ಕಂಪನಿಯ ಸಹ ಸಂಸ್ಥಾಪಕ ಲ್ಯಾರಿ ಎಲಿಸನ್ ಕೂಡ ಇದ್ದಾರೆ. ಅವರ ನೆಟ್ವರ್ತ್ $351.5 ಬಿಲಿಯನ್ ಇದೆ ಅಂತ ಈ ರಿಪೋರ್ಟ್ ಹೇಳಿದೆ. ಇನ್ನು ಅಫ್ಘಾನಿಸ್ತಾನದಲ್ಲಿ 48 ಗಂಟೆ ನಂತರ ಇಂಟರ್ನೆಟ್ ಹಾಗೂ ಟೆಲಿಕಮ್ಯುನಿಕೇಷನ್ ಸೇವೆ ಪುನರಾರಂಭಗೊಂಡಿದೆ. 2 ದಿನಗಳ ಹಿಂದಷ್ಟೇ ತಾಲಿಬಾನಿಗಳು ಮೊಬೈಲ್ ಹಾಗೂ ಇಂಟರ್ನೆಟ್ ಸರ್ವಿಸ್ ಅನ್ನು ಸ್ಥಗಿತಗೊಳಿಸಿದ್ರು. ಆದರೆ ಇದಕ್ಕೆ ಯಾವುದೇ ಕಾರಣ ಕೊಟ್ಟಿರಲಿಲ್ಲ. ಈಗ ಅಲ್ಲಿ ಮತ್ತೆ ಈ ಸರ್ವಿಸ್ ಪುನಃ ಶುರುವಾಗಿದೆ. ತಾಂತ್ರಿಕ ಕಾರಣಗಳಿಂದ ಈ ಸೇವೆಗಳನ್ನು ಬಂದ್ ಮಾಡಲಾಗಿತ್ತು ಅಂತ ತಾಲಿಬಾನಿಗಳು ಹೇಳ್ತಾ ಇದ್ದಾರೆ. ಏನೋ ನೇಪಾಳದಲ್ಲಿ ಹಿಂದೂಗಳು ಮತ್ತು ಬೌದ್ಧರು ಸೇರ್ಕೊಂಡು ಸಂಪ್ರದಾಯದಂತೆ 2 ವರ್ಷದ ಬಾಲಕಿಯನ್ನ ಜೀವಂತ ದೇವತೆಯಾಗಿ ಈಗ ಆಯ್ಕೆ ಮಾಡಿದ್ದಾರೆ. ಅವಾಗ ಮಾಡ್ತಿರ್ತಾರೆ, ಈಗ ಮತ್ತೆ ಆಯ್ಕೆ ಮಾಡಿದ್ದಾರೆ. ಈ ಬಾಲಕಿಯನ್ನ ಆರ್ಯತಾರ ಶಾಖ್ಯ ಅಂತ ಗುರುತಿಸಲಾಗಿದೆ. ಹುಡುಗಿಯ ಕುಟುಂಬಸ್ಥರು ಕಾಠ್ಮಂಡುನಲ್ಲಿರೋ ತಮ್ಮ ಮನೆಯಿಂದ ಅರಮನೆಯ ದೇಗುಲದವರೆಗೆ ಮೆರವಣಿಗೆ ಮಾಡಿ ಕರ್ಕೊಂಡು ಹೋಗಿದ್ದಾರೆ. 2 ವರ್ಷ 8 ತಿಂಗಳ ಆರ್ಯತಾರ ಹಿಂದೆ ಇದ್ದ ತೃಷ್ಣಾ ಶಾಖ್ಯಾರನ್ನ ರಿಪ್ಲೇಸ್ ಮಾಡ್ತಾರೆ. ನೇಪಾಳದಲ್ಲಿ ಹಿಂದೂಗಳು ಮತ್ತು ಬೌದ್ಧರು ಇಬ್ಬರೂ ಇದನ್ನ ರೂಢಿ ಮಾಡ್ಕೊಂಡು ಬಂದಿದ್ದಾರೆ. ಕಣಿವೆ ಪ್ರದೇಶದಲ್ಲಿ ವಾಸಿಸುವ ನೇವಾರ್ ಸಮುದಾಯದವರು ಮಕ್ಕಳನ್ನ ಈ ರೀತಿ ಆಯ್ಕೆ ಮಾಡ್ತಾರೆ. ವಿಶೇಷವಾಗಿ ಇಂದ್ರ ದಸರಾ ಮತ್ತು ದೀಪಾವಳಿಯ ದಿನಗಳಲ್ಲಿ ಈ ದೇವತೆಯನ್ನ ಮೆರವಣಿಗೆ ಮಾಡೋ ಸಂಪ್ರದಾಯ ಅವರಿಗಿದೆ. ಈ ಬಾಲಕಿಯನ್ನ ದೇವತೆ ಅಂತ ಹೇಳಿ ಮೆರವಣಿಗೆ ಮಾಡ್ತಾರೆ. 2 ಧರ್ಮಗಳಿಗೂ ಪ್ರಮುಖವಾಗಿರೋ ಈ ಆಚರಣೆಗೆ 2 ರಿಂದ 4 ವರ್ಷದ ಒಳಗಿನ ಮಕ್ಕಳನ್ನ ಆಯ್ಕೆ ಮಾಡ್ತಾರೆ. ಇವ್ರನ್ನ ಅರಮನೆಯಲ್ಲಿ ಇಡಲಾಗುತ್ತೆ. ಒಳಗಡೆನೆ ಇವರಿಗೆ ಸ್ಕೂಲ್, ಆಟ ಎಲ್ಲ. ಆದರೆ ಟಿವಿ ಸೇರಿ ಆಧುನಿಕ ಜೀವನ ಶೈಲಿ ಅಳವಡಿಸ್ಕೊಳ್ಳೋಕೆ ಆಗಲ್ಲ. ಬಾಲಕಿ ಋತುಮತಿ ಆಗೋ ತನಕವೂ ಕೂಡ ಇದು ಮುಂದುವರಿಯುತ್ತೆ. ಆಮೇಲೆ ಎಗೇನ್ ಹೊಸ ಬಾಲಕಿಯನ್ನ ಆಯ್ಕೆ ಮಾಡಿ ಎಗೇನ್ ದೇವತೆ ಅಂತ ಹೇಳಿ ಪೂಜಿಸ್ತಾರೆ. ಇನ್ನು ಇಥಿಯೋಪಿಯಾದಲ್ಲಿ ನಿರ್ಮಾಣ ಹಂತದಲ್ಲಿದ್ದ ಚರ್ಚ್ ಕುಸಿದು 36 ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ. 200ಕ್ಕಿಂತ ಅಧಿಕ ಮಂದಿ ಗಾಯಗೊಂಡಿದ್ದಾರೆ. ಸಾವಿನ ಸಂಖ್ಯೆ ಹೆಚ್ಚಾಗೋ ಸಾಧ್ಯತೆ ಇದೆ. ಬುಧವಾರ ಬೆಳಗಿನ ಜಾವ ಮರಿಯಂ ಚರ್ಚ್ ನಲ್ಲಿ ಧಾರ್ಮಿಕ ಕಾರ್ಯಕ್ರಮ ನಡೀತಾ ಇತ್ತು. ಅಲ್ಲಿ ಈ ದುರಂತ ಉಂಟಾಗಿದೆ. ಏನೋ 2 ವಿಮಾನಗಳು ರನ್ವೇನಲ್ಲಿ ಹೋಗ್ತಿದ್ದಾಗಲೇ ಡಿಕ್ಕಿ ಹೊಡೆದ ಘಟನೆ ಅಮೆರಿಕದ ನ್ಯೂಯಾರ್ಕ್ನ ಲಾ ಗಾರ್ಡಿಯಾ ವಿಮಾನ ನಿಲ್ದಾಣದಲ್ಲಿ ನಡೆದಿದೆ. ಇದರಲ್ಲಿ ಒಬ್ಬ ಪ್ರಯಾಣಿಕ ಗಾಯಗೊಂಡಿದ್ದು, ಒಂದು ವಿಮಾನದ ರೆಕ್ಕೆ ಡ್ಯಾಮೇಜ್ ಆಗಿದೆ.
ಅಮೆರಿಕದ ಫೆಡರಲ್ ಏವಿಯೇಷನ್ ಅಡ್ಮಿನಿಸ್ಟ್ರೇಷನ್ ತನಿಖೆಗೆ ಆದೇಶಿಸಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.